ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟ್ ಟೈಟ್ ರಾಜಕೀಯ ಗರಿಗೆದರಿದೆ. ಡಿಸಿಎಂ ಡಿಕೆಶಿ ವರ್ಸಸ್ ಕಿಚ್ಚ ಸುದೀಪ್. ಕೇಸರಿ ಸೇನೆ ರಿಪಬ್ಲಿಕ್ ಕನ್ನಡದಿಂದ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಕಿಚ್ಚ ಸುದೀಪ್ ವರ್ಸಸ್ ಕೇಸರಿ ಸೇನೆ, ಡಿಸಿಎಂ ಡಿಕೆಶಿ ವರ್ಸಸ್ ಕಿಚ್ಚ ಸುದೀಪ್ ವರ್ಸಸ್ ಕೇಸರಿ ಸೇನೆ, ಹೀಗೆಲ್ಲ ಇಕ್ವೇಷನ್ಸ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕ್. ವೀಕ್ಷಕರೇ, ನಾನು ನಟ್ಟು ಬೋಲ್ಟ್ ಬಿಚ್ಚಿಡೋದು ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತೇನಿತ್ತು ಅದು ಮತ್ತೆ ಕಿಡಿ ಹೊತ್ತಿಸಿದೆ. ಸತ್ಯ ತಿಳಿದುಕೊಂಡು ಡಿಸಿಎಂ ಮಾತನಾಡಬೇಕಿತ್ತು. ಡಿಕೆಶಿ ನಟ್ಟು ಬೋಲ್ಟ್ ಹೇಳಿಕೆಗೆ ಕಿಚ್ಚ ಸುದೀಪ್ ರಿಪಬ್ಲಿಕ್ ಕನ್ನಡದ ಸಂಗಮ ವೇದಿಕೆಯಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಕಿಚ್ಚನ ಪರ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಅಶೋಕ್ ಮಾತಿನ ಏಟು ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ತರದಲ್ಲಾದ್ರೂ ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್, ಬೇರೆ ಸೆಷನ್ ಅಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದ್ರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು. ಆ ಮೆಕ್ಯಾನಿಕ್ಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗ್ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಅಲ್ಲಿ ಇರ್ತೀವಿ ಅಲ್ವೇ ಅಲ್ವೇ ನಿಜ. ಸರಿ, ನನ್ ಬೇರೆ ಡಿಬೇಟ್ ಮಾಡಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತಗೊಂಡಿಲ್ಲ ಹೆಸರು, ನಾನು ತಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಬಹಳ ಗೌರವ ಇದೆ. ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂತ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ, ಎಲ್ಲಾ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದೇವಮ್ಮ. ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗ ಏನಾಗುತ್ತೆ, ಇವಾಗ ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ಎತ್ಕೊಂಡು ನಿಮ್ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ಯಾರು ಪರ್ಮನೆಂಟ್ ಅಲ್ಲ. ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದವ್ರೆ ಅವ್ರ ನಟ್ಟು ಬೋಲ್ಟೇ ಟೈಟ್ ಆಗ್ಬಿಟ್ಟೈತೆ ಬಹಳಷ್ಟು ಕಡೆ. ಸಿನಿಮಾ ರಂಗ ಅನ್ನೋದು ಅದೊಂದು ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ಜನರ ಅಟ್ರಾಕ್ಟ್ ಮಾಡುವಂತ ಒಂದು ರಂಗ. ಅದು ಅವ್ರದೇ ಆದಂತ ಪ್ರಾಬ್ಲಮ್ಸ್ ಇರ್ತದೆ, ಅವ್ರದೇ ಆದಂತ ಏಳು ಬೀಳುಗಳಿರ್ತದೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುವಂತದ್ದು. ನಾವು ರಾಜಕಾರಣದಿದ್ದೇವೆ, ನಮ್ಗೆ ರಾಜಕಾರಣದ ಬಗ್ಗೆ ಗೊತ್ತಿರುತ್ತೆ, ರೈತನ ಬಗ್ಗೆ ಗೊತ್ತಿರುತ್ತೆ. ನಮ್ಗೆ ಏನ್ ಗೊತ್ತಿದೆಯೋ ಅದ್ರ ಬಗ್ಗೆ ನಾವು ಮಾತಾಡಬೇಕು. ನಾವು ದೇಶದಲ್ಲಿರೋ ಎಲ್ಲಾ ನಟ್ಟು ಬೋಲ್ಟ್ಗಳು, ಎಲ್ಲಾ ರಂಗಗಳ ನಟ್ಟು ಬೋಲ್ಟ್ ಟೈಟ್ ಮಾಡಕ್ ಹೋದ್ರೆ ಜನ ನಮ್ ನಟ್ಟು ಬೋಲ್ಟೇ ಟೈಟ್ ಮಾಡಕ್ ಬಿಡ್ತಾರೆ. ಅದಕ್ಕೆ
ಏನೇ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು. ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋದ್ರೆ ನಿಮ್ ಬಗ್ಗೆ ಜನ ಕಾಮೆಂಟ್ ಮಾಡ್ತಾರೆ. ಅದನ್ನ ಸುದೀಪ್ ಏನ್ ಹೇಳಿದ್ದಾರೆ ಅದು ಸತ್ಯವಾಗಿದೆ, ಅದನ್ನ ನಾನು ಒಪ್ಕೊಂತೀನಿ. ಆಯಾಯ ಯಾರೋ ಕೆಲಸ ಮಾಡ್ತಾರೆ ರಂಗದಲ್ಲಿ, ಅವ್ರಿಗೆ ಅದರ ನೋವು ಕಷ್ಟ ಆಯ್ತು. ಇವಾಗ ಅವ್ರಿಗೇನೋ ಲಾಸ್ ಆಯ್ತು, ನೀವೇ ಕಟ್ಕೊಡ್ತೀರಾ? ನಟ್ಟು ಬೋಲ್ಟ್ ಮಾಡ್ಕೊಡೋರು ನೀವೇನೋ ಅವ್ರಿಗೆ ದುಡ್ಡು ಕೊಟ್ಕೊಡ್ತೀರಾ? ಏನು ಇಲ್ಲ. ಕಷ್ಟ ಬಂದಾಗೂ ಅವರೇ ಅನುಭವಿಸ್ಬೇಕು, ಸುಖ ಬಂದಾಗೂ ಅವರೇ ಅನುಭವಿಸ್ಬೇಕು. ಅದರಿಂದ ಬೇರೆ ರಂಗದಲ್ಲಿ ಮಾತಾಡುವಂಥದ್ದು ಅದು ರಾಜಕಾರಣಿಗಳಿಗೆ ಆಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ, ಎಲ್ಲಾ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದಾಗಮ್ಮ, ನಾವ್ ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗ ಏನಾಗುತ್ತೆ, ಇವಾಗ ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ಇಟ್ಕೊಂಡು ನಿಮ್ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ಯಾರು ಪರ್ಮನೆಂಟ್ ಅಲ್ಲ. ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದವ್ರೆ ಅವ್ರ ನೆಟ್ಟು ಬೋಲ್ಟೇ ಟೈಟ್ ಆಗ್ಬಿಟ್ಟೈತೆ ಬಹಳಷ್ಟು ಕಡೆ. ಸಿನಿಮಾ ರಂಗ ಅನ್ನೋದು ಅದೊಂದು ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ಜನರ ಅಟ್ರಾಕ್ಟ್ ಮಾಡುವಂತ ಒಂದು ರಂಗ ಅದು. ಅದು ಅವ್ರದೇ ಆದಂತ ಪ್ರಾಬ್ಲಮ್ಸ್ ಇರ್ತದೆ, ಅವ್ರದೇ ಆದಂತ ಏಳು ಬೀಳುಗಳಿರ್ತದೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುವಂತದ್ದು. ನಾವು ರಾಜಕಾರಣದಿದ್ದೇವೆ, ನಮ್ಗೆ ರಾಜಕಾರಣದ ಬಗ್ಗೆ ಗೊತ್ತಿರುತ್ತೆ, ರೈತನ ಬಗ್ಗೆ ಗೊತ್ತಿರುತ್ತೆ. ನಮ್ಗೆ ಏನ್ ಗೊತ್ತಿದೆಯೋ ಅದ್ರ ಬಗ್ಗೆ ನಾವು ಮಾತಾಡಬೇಕು. ನಾವು ದೇಶದಲ್ಲಿರೋ ಎಲ್ಲಾ ನಟ್ಟು ಬೋಲ್ಟ್ಗಳು, ಎಲ್ಲಾ ರಂಗಗಳ ನಟ್ಟು ಬೋಲ್ಟ್ ಟೈಟ್ ಮಾಡಕ್ ಹೋದ್ರೆ ಜನ ನಮ್ ನಟ್ಟು ಬೋಲ್ಟೇ ಟೈಟ್ ಮಾಡಕ್ ಬಿಡ್ತಾರೆ. ಅದಕ್ಕೆ ಏನೇ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು. ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋದ್ರೆ ನಿಮ್ ಬಗ್ಗೆ ಜನ ಕಾಮೆಂಟ್ ಮಾಡ್ತಾರೆ. ಅದನ್ನ ಸುದೀಪ್ ಏನ್ ಹೇಳಿದ್ದಾರೆ ಅದು ಸತ್ಯವಾಗಿದೆ, ಅದನ್ನ ನಾನು ಒಪ್ಕೊಂತೀನಿ. ಆಯಾಯ ಯಾರೋ ಕೆಲಸ ಮಾಡ್ತಾರೆ ರಂಗದಲ್ಲಿ, ಅವ್ರಿಗೆ ಅದರ ನೋವು ಕಷ್ಟ ಆಯ್ತು. ಇವಾಗ ಅವ್ರಿಗೇನೋ ಲಾಸ್ ಆಯ್ತು, ನೀವೇ ಕಟ್ಕೊಡ್ತೀರಾ? ನಟ್ಟು ಬೋಲ್ಟ್ ಮಾಡ್ಕೊಡೋರು ನೀವೇನೋ ಅವ್ರಿಗೆ ದುಡ್ಡು ಕೊಟ್ಕೊಡ್ತೀರಾ? ಏನು ಇಲ್ಲ. ಕಷ್ಟ ಬಂದಾಗೂ ಅವರೇ ಅನುಭವಿಸ್ಬೇಕು, ಸುಖ ಬಂದಾಗೂ ಅವರೇ ಅನುಭವಿಸ್ಬೇಕು. ಅದರಿಂದ ಬೇರೆ ರಂಗದಲ್ಲಿ ಮಾತಾಡುವಂಥದ್ದು ಅದು ರಾಜಕಾರಣಿಗಳಿಗೆ